ನನ್ ಜೊತೆಲೆ ಇದ್ಕೊಂಡು ನನಗೆ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ಯಾ ಮಗ? ನನ್ನ ಹತ್ರ ನಕರಗಳು ಮಾಡ್ದೆ ಅಂದ್ರೆ ಮೊಕ್ಕ ಮುತ್ತಿ ಕಿತ್ತೋಗಂಗ್ ಗುದ್ಬಿಡ್ತೀನಿ. ಥೂ, ನನ್ ಜನ್ಮಕ್ಕೆ ರಾತ್ರಿ ಹೋದ್ರೆ ಕಣ್ ಕಾಣಿಸಲ್ಲ ಅಂತೀಯ? ಇದೆಲ್ಲ ನಿಂಗೆ ಹೇಗ್ ಕಾಣಿಸುತ್ತಣ? ಏಯ್, ದೇವ್ರು ಒಂದನ್ನ ಕಮ್ಮಿ ಮಾಡಿದಾನೆ ಅನ್ಕೋ, ಬುದ್ಧಿನ ಡಬ್ಬಲ್ ಆಗಿ ಕೊಡ್ತಾನೆ. ನಾವು ಮಾಡ್ತಿರೋದೇ ಕೆಟ್ಟ ಕೆಲ್ಸಗಳು, ನನಗೆ ಟೋಪಿ ಹಾಕಕ್ ನೋಡಿದ್ರೆ ಹೆಂಗಲಿ? ಅಯ್ಯ ನೀನ್ ಲೇ ಕರಿಯ, ಅಯ್ಯೋ, ಮನೇಲಿ 4 ಟೊಮೆಟೊ ಇದ್ರೆ ಕೊಡು. ಇವಳೊಬ್ಳು 7 ದೊಡ್ಡದಾಗಿ ಬೆಳ್ಳಗಿದ್ದಾಳೆ ಅಂತ ನನ್ನ ಕರಿಯ ಅಂತ ಹೇಳ್ತಾಳೆ. ಏನು ಮಾತೇ ಆಡ್ತಿಲ್ಲ? ಬೇಗ ಕೊಡು, ಹೋಗ್ಬೇಕು. ಲೇ, ಆಂಟಿ ಕೇಳಿದ್ರೆ ಕೊಟ್ಟು ಕಳಿಸ್ಬೇಕಲ್ವೇನೋ? ಆಂಟಿ ಸಿಕ್ಕಾಪಟ್ಟೆ ಖುಷಿ ಆಯ್ತಾರೆ. ಹಾಗೆ ಹೇಳು ಇವನ್ಗೆ. ಇನ್ಮೇಲೆ ಹೇಳ್ತೀನಿ ಬಿಡು. ಏಯ್, ಹೋಗ ನೀನು, ಹೋಗ. ಬೇಗ ಕೊಡು. ಆಂಟಿ, ಅದೇನ್ ಪೌಡ್ರ್ ಹಾಕಿದ್ಯಾ ಆಂಟಿ? ಅವಗೆ ಗಮ್ಮಂತ ಇದೆ. ಅಂಕಲು ಅಲ್ಲಾಡ್ ಹೋಗ್ತಾರೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನೋಡು, ನನ್ ಬಗ್ಗೆ ಮಾತಾಡ್ದೆ ಅಂದ್ರೆ ಕಣ್ಕಿತ್ತು ಕೈ ಕೊಟ್ಬಿಡ್ತೀನಿ. ಇವಾಗ ಟೊಮೆಟೊ ಕೊಡ್ತಾನೆ, ಅದನ್ನ ತಗೊಂಡೋಗಿ ಸಾರು ಮಾಡ್ಕೊಂಡು ತಿಂದ್ಬಿಟ್ಟು ಚೆನ್ನಾಗಿ ಮಲಗ್ಬಿಡು. ಚಿಚಿ, ನಿನ್ ಮನೆಗ್ ಬಂದು ಟೊಮೆಟೊ ಕೇಳಿದಕ್ಕೆ ಹೊಡ್ಕೋಬೇಕು. ಏ ಹಾಗೆ. ಆಂಟಿ, ಆಂಟಿ, ಈ ಟೊಮೆಟೊ ಅಣ್ಣ. ಆಂಟಿ ಎಲ್ಲಣ್ಣ? ಅಲ್ಲ, ಆಂಟಿಗ್ ನಾನು ಏನು ಹೇಳಿಲ್ಲ ಕಣೋ, ಸಿಕ್ಕಾಪಟ್ಟೆ ಫೀಲ್ ಆಗ್ಬಿಟ್ಲು. ಸುಮ್ನಿರಣ್ಣ, ಏನು ಅಂದೇನೆ ಯಾಕೆ ಫೀಲ್ ಆಗ್ತಾಳೆ? ಅಯ್ಯೋ, ಅಲ್ಲ ಕಣ, ಟೊಮೆಟೊ ಬೇಕು ಅಂದ್ಲು. ಅದನ್ನ ತಗೊಂಡೋಗಿ ಸಾರು ಮಾಡ್ಕೊಂಡು ಚೆನ್ನಾಗಿ ತಿಂದ್ ಬೆಳಗ್ಗೆವರೆಗೂ ಮಲ್ಗು ಅಂದೆ. ಅದ್ರಲ್ಲಿ ಏನೋ ತಪ್ಪಂದೆ ನಾನು? ನೀನ್ ಹೇಳಿದ್ರಲ್ಲಿ ಏನೋ ತಪ್ಪಿಲ್ಲ ಬಿಡೋಣ. ಅಣ್ಣ, ನೀನ್ ಯಾವಾಗ್ಲೂ ರೈಟೇ ಅಣ್ಣ. ಲೇ, ನನ್ನ ಕಣ್ಣು ಕಾಣಿಸ್ದೆ ಹೋದ್ರುನು ಬುದ್ಧಿ ಕೆಲಸ ಮಾಡುತ್ತೋ. ನನ್ನ ಕಿವಿಗಳು ಹಾವಿನ ಕಿವಿ ಇದ್ದ ಹಾಗೆ, ಚಿಕ್ಕ ಶಬ್ದ ಆದ್ರೂ ಕೇಳಿಸ್ಬಿಡುತ್ತೆ. ನನಗ್ ಮೋಸ ಮಾಡಕ್ಕೆ ನಿನ್ನಿಂದ ಆಗಲ್ಲ ಬಿಡು. ಹೋಗಿ ಒಳಗಡೆ ಬಾರಲ್ಲಿ ಇಟ್ಟಿರೋ ಹಾಗೆ ಫ್ರಿಜ್ ಅಲ್ಲಿ ಕೂಲ್ ಆಗ್ಲಿ ಅಂತ ಬಿಯರ್ ಇಟ್ಟಿದ್ದೀನಿ, ಹೋಗೋದನ್ನ ತಗೊಂಡ್ ಬಾ. ಹೋಗು, ಆ ಕಾಡನ್ ಶುರು ಮಾಡ್ಕೊಳ್ಳೋದೆ. ಕಾಫಿ ತಗೊಳ್ಳಿ ತಾತ. ತಗೊಳ್ಳಿ ಅಜ್ಜಿ.
ಕಲ್ಯಾಣಿ, ಹಾಗೆ ಬೊಟ್ಟಿಟ್ಕೊಳ್ದೇನೆ ಹೊರಗಡೆ ಹೋಗ್ತಾ ಇದೀಯಾ? ಅದು ಆಫೀಸರ್, ನೀವಿಲ್ದೇ ಇರುವಾಗ. ನಾನು ಇಲ್ದೇ ಇದ್ರು ನಿನ್ ಮೂಲಕ ನಾನು ಬದುಕಿರಬೇಕು. ನೀನು ಬೊಟ್ಟಿಟ್ಕೊಳ್ದೇ ಇದ್ರೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ನಿನ್ನ ಮನಸ್ಸಲ್ಲೂ ಕೂಡ ನಾನು ಇಲ್ವೇನೋ ಅಂತ ಅನಿಸ್ತಿರುತ್ತೆ. ಇಲ್ಲ ಆಫೀಸರ್, ನನ್ನ ಮನ್ಸಲ್ಲಿ ನೀವ್ ಯಾವತ್ತೂ ಇರ್ತೀರಾ. ಅಲ್ಲಿ ನೀವಿಲ್ಲ ಅಂದ್ರೆ ನಾನವತ್ತೂ ಇಲ್ಲ ಅಂತ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನೀನ್ ಇಟ್ಕೊಳ್ಳೋ ಸಿಂಧೂರದಲ್ಲಿ ನಾನು ಕುಂಕುಮ ಇಟ್ಕೊಳ್ಳೋದು ಖಂಡಿತ ತಪ್ಪಲ್ಲ ಅಲ್ವಾ ಆಫೀಸರ್? ಏನಮ್ಮ ಒಬ್ಳೆ ಏನೇನೋ ಮಾತಾಡ್ಕೊಳ್ತಿದೀಯಾ? ಆಫೀಸರ್ ಅಮ್ಮ, ಆಫೀಸರ್ ಇಲ್ಲೇ ಇದ್ರು, ನನಗ್ ಕುಂಕುಮ ಇಟ್ಟು ಹೋದ್ರು. ಈ ಲೋಕನೆ ಬಿಟ್ಟು ಹೋಗಿರೋ ಶೌರ್ಯ ಮತ್ತೆ ಹೇಗ್ ಬರ್ತಾನಮ್ಮ? ಇಲ್ಲಮ್ಮ, ಆಫೀಸರೇ ಬಂದಿದ್ದು. ಶೌರ್ಯ ಜೀವಂತವಾಗೇ ಇಲ್ಲ ಅಂದ್ಮೇಲೆ ನಿನ್ ಕಣ್ಣೆದ್ರಿಗೆ ಹೇಗ್ ಬರ್ತಾನೆ? ನೋಡ್ ಕಲ್ಯಾಣಿ, ನೀನು ಬೊಟ್ಟಿಲ್ದೇ ಈ ರೀತಿ ನಿಂತ್ಕೊಳ್ಳೋದನ್ನ ಅವನ ಕೈಲಿ ನೋಡೋಕ್ಕಾಗ್ತಿಲ್ಲ. ನಿನ್ನ ಮನಸ್ಸಿನಲ್ಲಿದ್ದು ಬೊಟ್ಟಿಟ್ಕೊಂತ ಹೇಳ್ತಿದ್ದಾನೆ. ನಿನ್ನ ಮನಸ್ಸಿನ ಮಾತನ್ನ ನೀನ್ ಕೇಳ್ಬೇಕಮ್ಮ. ಶೌರ್ಯನೇ ಅದನ್ನ ಹೇಳ್ತಿದ್ದಾನೆ ಅನ್ಕೋ. ನೀನ್ ಹಣೆಲ್ ಬೊಟ್ಟಿಲ್ದೇ ಇರೋದನ್ನ ನಮ್ ಕೈಯಲ್ಲೂ ನೋಡಕ್ಕಾಗ್ತಿಲ್ಲ. ತುಂಬಾ ಚೆನ್ನಾಗಿದೆ. ಕಟ್ಕೊಂಡಿರೋ ಗಂಡನ್ನ ಕಾಡಿಗೆ ಕಳ್ಸಿ ಕುಂಕುಮ ಇಟ್ಕೊಂತ ಹೇಳ್ತಿದ್ಯಾ? ಯಾಕ್ ದಮಯಂತಿ ಹಾಗೆ ಹೇಳ್ತೀಯಾ? ಅದೆಲ್ಲ ಹಿಂದಿನ ಕಾಲದ ಮಾತು. ಅಲಂಕಾರ ಅನ್ನೋದು ಹೆಣ್ಣು ಮಕ್ಕಳಿಗೆ ಹುಟ್ಟಿದಾಗಿಂದ ಬಂದಿರೋಂಥದ್ದು. ಅದನ್ನ ಮಾಡ್ಕೋಬಾರ್ದು ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ನಮ್ ಕಲ್ಯಾಣಿ ಹಣೆನಲ್ಲಿ ಬೊಟ್ಟಿಡ್ಲಿಲ್ಲ ಅಂತಿಟ್ಕೋ, ನಾವು ಶೌರ್ಯನ ಮರ್ತು ಬಿಟ್ವಿ ಅಂತಾನೆ ಅರ್ಥ. ಕಳೆ ಹೀನವಾಗಿರೋ ಇವಳು ಮುಖ ಶೌರ್ಯ ಇಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿರುತ್ತೆ. ಅದಕ್ಕೆ ಬೊಟ್ಟಿಟ್ಕೊಂತ ಹೇಳ್ತಾ ಇದ್ದೀನಿ. ಕಲ್ಯಾಣಿ, ಶೌರ್ಯನಿಗೂ ಕೂಡ ನೀನು ಬೊಟ್ಟಿಟ್ಕೊಳ್ಳೋದು ಇಷ್ಟ ಅಂದಮೇಲೆ ನೀನು ಯೋಚನೆ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಬೊಟ್ಟಿಟ್ಕೊಮ್ಮ.
ಹೆಣ್ಣಿನ ಸೌಭಾಗ್ಯದ ಚಿಹ್ನೆ ಸಿಂಧೂರ. ಅದನ್ನ ಮುಚ್ಚಿಡೋ ಅಗತ್ಯನೂ ಇಲ್ಲ, ಅಳಿಸ್ಕೊಳ್ಳೋ ಅಗತ್ಯನೂ ಇಲ್ಲ. ಅದು ನಮ್ಮ ಹುಟ್ಟಿನಿಂದನೇ ಬಂದಿರುತ್ತೆ. ಜೀವನದಲ್ಲಿ ಸಂತೋಷನ ನೋಡೋ ವಯಸ್ಸಲ್ಲಿ ಅರಿಶಿನ ಕುಂಕುಮನ ತೆಗೆದು ಬಿಳಿ ಸೀರೆ ಉಟ್ಕೊಳ್ಳೋ ಕಾಲ ಹೋಯ್ತಮ್ಮ. ಹೆಣ್ಣು ಮಕ್ಕಳು ನೊಂದುಕೊಳ್ತಾ ತನ್ನೆಲ್ಲ ಭಾವನೆಗಳನ್ನು ಮುಚ್ಚಿಟ್ಕೊಂಡು ಕತ್ತಲೆ ಮನೆಯಲ್ಲಿ ಕೂತ್ಕೊಳ್ಳೋ ಕಾಲ ಹೋಯ್ತಮ್ಮ. ಇರ್ಲಿ ಬಿಡು, ಆ ಕುಂಕುಮ ಹಾಗೆ ಇರ್ಲಿ ಬಿಡು. ಆ ಕುಂಕುಮದಲ್ಲಿ ಎಲ್ರ ಸಂತೋಷನ ನೋಡು. ಮೊದಲನೇ ದಿನ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ನನಗೆ ಆಶೀರ್ವಾದ ಮಾಡಿ. ಶೌರ್ಯನಿಷ್ಠನ ನಿನ್ನಿಷ್ಟ ಅನ್ಕೊಂಡು ರಕ್ಷಣೆಗಾಗಿ ಈ ಯೂನಿಫಾರ್ಮ್ ಹಾಕೊಂಡಿದ್ಯಾ? ಅದು ಮುಳ್ಳಿನ ದಾರಿ ಅಂತ ನನಗೂ ಗೊತ್ತು. ಆದ್ರೆ ನೀನ್ ನಡಿಬೇಕು, ಗೆಲ್ಲಬೇಕು. ನೀನ್ ಗೆಲ್ಲಬೇಕಾಗಿರೋದು ನಮಗೋಸ್ಕರ ಅಲ್ಲಮ್ಮ, ಶೌರ್ಯನ್ಗೋಸ್ಕರ. ಉದ್ಯೋಗ ಅನ್ನೋದು ಹೆಣ್ಮಕ್ಳಿಗೆ ಒಂದು ಭದ್ರತೆ ಇದ್ದಂಗಮ್ಮ. ಆ ಭದ್ರತೆ ಇಲ್ಲದೆ ಇದ್ದಿದ್ರಿಂದ ತುಂಬಾ ಕಾಲದಿಂದ ಹೆಣ್ಮಕ್ಳು ಹೊರಗಡೆ ಬರದೇ ಇರೋಗಾಗಿತ್ತು. ನೀನ್ ಸಂತೋಷವಾಗಿ ಹೋಗ್ಬಾಮ. ಕಲ್ಯಾಣಿ, ಆಲ್ ದ ಬೆಸ್ಟ್. ಕಾನ್ಸ್ಟೇಬಲ್ ಆಗಿ ಶುರುವಾಗಿರೋ ನಿನ್ನ ಹೊಸ ಪಯಣ ಇನ್ನೂ ದೊಡ್ಡ ಮಟ್ಟಕ್ಕೆ ತಲುಪಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಚಿಕ್ಕಪ್ಪ. ಅಮ್ಮ ಕಲ್ಯಾಣಿ, ನಿನ್ಗೋಸ್ಕರ ಗಾಡಿ ತಂದಿದ್ದೀನಿ ನೋಡು. ಇದೇನಿದು? ನನಗ್ ಒಂದು ಮಾತು ಹೇಳಿಲ್ವಲ್ಲ? ಹೇಳಿದ್ರ ದುಡ್ಡಲ್ಲಿ ಯಾವ್ದೋ ಚೈನ್ ಕೊಡ್ಸು ಅಂತಿದೆ ಹೊರತು ಗಾಡಿ ತಗೊಳಕ್ ಬಿಡ್ತಾ ಇದೀಯಾ? ಇನ್ನು ಪಕ್ಕದಲ್ಲಿ ಇದ್ಕೊಂಡು ಕಾಪಾಡ್ತಾನೆ ಅನ್ನೋ ಭ್ರಮೆಯಲ್ಲಿದ್ದಾಳೆ ಪಾಪ. ಶೌರ್ಯ ಸತ್ತು ಹೋಗಿದ್ದಾನೆ ಅಂತ ನಿನಗನ್ನಿಸ್ತಿದೆ. ಗಂಡ ಹೆಂಡತಿ ಅಂದ್ರೆ ಇಬ್ರಲ್ಲ ಒಬ್ರು ಅಂತ ತಿಳ್ಕೊಂಡು ಬದುಕ್ತಿರೋ ಕಲ್ಯಾಣಿ ಮನ್ಸಲ್ಲಿ ಶೌರ್ಯ ಯಾವಾಗ್ಲೂ ಬದುಕಿರ್ತಾನೆ.
ಅದು ನಿನಗರ್ಥ ಆಗಲ್ಲ ಬಿಡು. ಬನ್ನಿ ಮೇಡಮ್, ಬನ್ನಿ ಸರ್. 10ಕ್ಕೆ 100 ಕೊಡ್ತೀನಿ, 100ಕ್ಕೆ 1000 ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಒಂದ್ ಆಟ ಆಡಿ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಸರ್, ಬನ್ನಿ 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 ಬನ್ನಿ. ಬಾಣ, ಬಾ 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 ಬಾಣ. ನೀನೊಂದ್ ಕೈ ನೋಡು ಬಾ. 10ಕ್ಕೆ 100, 100ಕ್ಕೆ 1000 ಬಾಣ. ಹಾಕಣ ಹಾಕಣ, ಒಂದ್ ಆಟ ಹಾಕಣ. ಅದೃಷ್ಟ ಕುಲಾಯಿಸಿದ್ರೆ ಎಲ್ಲ ನಿಮ್ದೆ. ಬಾಣ ಬಾಣ, ಬಂದೊಂದು ಆಟ ಆಡು. ಬಾಣ, ಬಾ ಬಾ ಬಾ. ಸೂಪರ್ ಆಗಿ ಒಂದು ಆಟ ಆಡಿ ದುಡ್ಡಿಸ್ಕೊಂಡು ಹೋಗ್ತಾ ಇರಿ. ಜಾಕಿಗೆ 10, ರಾಣಿಗೆ 100, ರಾಜಾಗೆ 200. 10ಕ್ಕೆ 100, 100ಕ್ಕೆ 1000, 200 ರೂಪಾಯಿಗೆ 2000. ಬಾಣ ಬಾಣ. ಏನಣ್ಣ, 10ಕ್ಕೆ 100? ಹೌದು. 100ಕ್ಕೆ 1000? 200ಕ್ಕೆ 2000? ಹೌದು ಗುರು. ಆಡಿ ಅಣ್ಣ ಆಡಿ, ನಿಮ್ಮ ಅದೃಷ್ಟ ಕುಲಾಯಿಸ್ಕೊಳ್ಳಿ. ಆಡಿ ಅಣ್ಣ, ಆಡಿ ಆಡಿ. ಅಣ್ಣ ತಗೋ, ಜಾಕಿ ಮೇಲೆ 10. ಜಾಕಿ ಮೇಲ? ನೆನ್ಸ್ಕೋ ನೆನ್ಸ್ಕೋ ನೆನ್ಸ್ಕೋ, ಮನೆ ದೇವ್ರು ನೆನ್ಸ್ಕೋ. ನನಗೆ 100 ಬಂತು. ಗೆದ್ಬಿಟ್ರು. 100 ಬಂತು. ಏನ್ ಅದೃಷ್ಟ ಅಣ್ಣ. ಕೊಡೋಣ, 100 ಕೊಡೋಣ. ಇಲ್ಲಿ ನೋಡೋಣ, ನೀನ್ 100 ರೂಪಾಯಿ ಕೊಡು ಕೊಡು. ಆಡಿ ಅಣ್ಣ ಆಡಿ. ಬನ್ನಿ ಅಣ್ಣ, ನಿಮ್ಮ ಅದೃಷ್ಟ ನೋಡಿ. ಆಡಿ ಆಡಿ ಆಡಿ. ಆಡಿ ಅಣ್ಣ ಆಡಿ. ಆಡಿ ಅಣ್ಣ, ಬನ್ನಿ. 100 ರಾಣಿ ಮೇಲೆ. ಆಹಾ, ರಾಣಿ. ಆಡಿ ಅಣ್ಣ ಆಡಿ. ರಾಣಿ ಮೇಲೆ 100 ರೂಪಾಯಿ. ಉಗೇ ಮಾದೇಶ್ವರ. ರಾಣಿ 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 ರಾಣಿ. ಕೊಡೋಣ, ತಗೋಣ 500 ರೂಪಾಯಿ. 1000 ರೂಪಾಯಿ ಅಣ್ಣ. ಸಿಕ್ಕಾಪಟ್ಟೆ ಲಕ್ಕಿ ಅಣ್ಣ ನೀನು. 1000 ರೂಪಾಯಿ ಹೊಡೆದು ಬಿಟ್ಟಿದ್ಯಾ. ಕೊಡು ಕೊಡೋಣ, ಕೊಡು. 1000 ರೂಪಾಯಿ. ನೋಡೋಣ, 1000 ರೂಪಾಯಿ ತಗೋಣ. ತಗೊಂಡು ಹೋಗೋಣ, ತಗೊಂಡು ಹೋಗು. ಬನ್ನಿ ಅಣ್ಣ, ಆಡಿ ಆಡಿ, ಒಂದ್ ಆಟ ಆಡಿ. ನಿಮ್ ಅದೃಷ್ಟ ನೋಡಿ. ಬನ್ನಿ ಅಣ್ಣ, ಬನ್ನಿ, ಒಂದ್ ಆಟ ಆಡಿ. 10ಕ್ಕೆ 100, 100ಕ್ಕೆ 1000. ಇರಿ ಅಣ್ಣ, ಆಡಿಸ್ತೀನಿ ಆಡಿಸ್ತೀನಿ, ಇರಿ ಅಣ್ಣ. ಉಗೇ ಮಾದೇಶ್ವರ. ಆಲ್ ದ ಬೆಸ್ಟ್ ಅಣ್ಣ. ಅಯ್ಯಯ್ಯೋ, ನನಗ್ ಬಂತಣ್ಣ. ಅಯ್ಯೋಯ್ಯೋ, ಇದು ನನಗೆ ಬಂತಲ್ಲಣ್ಣ. ಅಣ್ಣ, ಈಗ ನಿಂದು ಇದೆ ಅಣ್ಣ. ಇದೇನಾ?